ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಕೂಡ ಸ್ವಾಗತ ಎಲ್ಲರಿಗೂ ಕೆ ಸಿ ಗಡಿ ಯೂಟ್ಯೂಬ್ ಚಾನಲ್ಗೆ ನೋಡಿ ವೀಕ್ಷಕರೇ ಎಸ್ ಬಿ ಐಯಿಂದ ಒಂದು ಬೃಹತ್ ನೇಮಕಾತಿ ನಡೀತಿರುವ ಒಂದು 1538 ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಇವತ್ತು ನೋಟಿಫಿಕೇಶನ್ ರಿಲೀಸ್ ಆಗಿದೆ. ಸೊ ಎಸ್ ಬಿ ಐ ಕ್ಲರ್ಕ್ ನೇಮಕಾತಿ 2026 ಇವತ್ತಿಂದನೇ ಅಪ್ಲಿಕೇಶನ್ ಸ್ಟಾರ್ಟ್ ಆಗುತ್ತೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ರಿಕ್ವೈರ್ಮೆಂಟ್ಗೆ ಸಂಬಂಧಪಟ್ಟಂತೆ ಏನೆಲ್ಲ ಎಜುಕೇಷನ್ ಕ್ವಾಲಿಫಿಕೇಶನ್ ಬೇಕು, ಹೇಗೆ ಸೆಲೆಕ್ಷನ್ ಮಾಡ್ತಾರೆ, ಸಿಲೆಬಸ್ ಏನು, ಇದಕ್ಕೆ ಸಂಬಂಧಪಟ್ಟಂತೆ ಸಂಪೂರ್ಣವಾದ ಮಾಹಿತಿಯನ್ನು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಲಾಸ್ಟ್ವರೆಗೂ ನೋಡಿ ಸಂಪೂರ್ಣವಾದ ಮಾಹಿತಿ ಕೂಡ ನಿಮಗೆ ಗೊತ್ತಾಗುತ್ತೆ. ಹಾಗೆ ನೀವು ನಮ್ಮ ಚಾನಲ್ ಹೊಸವರಾಗಿದ್ದು ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಐಕನ್ ಆನ್ ಮಾಡಿ, ಆಗ ನಾವು ಅಪ್ಲೋಡ್ ಮಾಡುತ್ತೆ ಎಲ್ಲ ವಿಡಿಯೋಗಳು ನಿಮ್ಗೆ ನೋಟಿಫಿಕೇಶನ್ ಸಿಗುತ್ತೆ. ಹಾಗೆ ನಮ್ಮ ಚಾನಲ್ನ ವಾಟ್ಸಪ್ ಟೆಲಿಗ್ರಾಮ್ ಗ್ರೂಪ್ ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನ್ ಸಿಗುತ್ತೆ, ಅಲ್ಲಿಂದ ಹೋಗಿ ಜಾಯ್ನ್ ಆಗಿ ಡೈಲಿ ಮತ್ತಷ್ಟು ಮಾಹಿತಿಗಳನ್ನು ಪಡೆದುಕೊಳ್ಳಿ. ಸೊ ಇದು ನೋಡ್ತಾ ಇದ್ದಾರೆ ನೋಟಿಫಿಕೇಶನ್ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಿಂದ ರಿಲೀಸ್ ಆಗಿರುವಂತಹ ನೋಟಿಫಿಕೇಶನ್ ಕೂಡ ನೋಡಬಹುದು. ಸೊ ಇದರಲ್ಲಿ ಮೆನ್ಷನ್ ಆಗಿರೋಂಗೆ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿರುವಂಥದ್ದು ಇವತ್ತೇ ಸ್ಟಾರ್ಟ್ ಆಗಿದೆ. 7/8/2026 ಸ್ಟಾರ್ಟ್ ಆಗುತ್ತೆ. 27/8/2026 ಕೂಡ ನಿಮಗೆ ಅಪ್ಲಿಕೇಶನ್ಸನ್ನು ಹಾಕಬಹುದು. ಸೊ ಅಪ್ಲಿಕೇಶನ್ ಹಾಕೋಕ್ಕಿಂತ ಮುಂಚೆ ಎಷ್ಟು ವೇಕೆನ್ಸಿಗಳಿದ್ದಾವೆ, ಯಾವ ಸ್ಟೇಟ್ಗೆ ಎಷ್ಟೆಷ್ಟು ವೇಕೆನ್ಸಿಗಳಿದ್ದಾವೆ ಅಂತಲೂ ಕೂಡ ನೋಡ್ಬೋದು. ಸೊ ಇದರಲ್ಲಿ ಅಮರಾವತಿ, ಬೆಂಗಳೂರು, ಭೋಪಾಲ್, ಭುವನೇಶ್ವರ್ ಈ ರೀತಿಯಲ್ಲಿ ಎಲ್ಲವೂ ಕೂಡ ನೋಡಿದ್ಮೇಲೆ ಒಟ್ಟು ನಿಮಗೆ ಇರುವಂಥದ್ದು 1538 ಹುದ್ದೆಗಳಿರುವಂಥದ್ದು. ಸೊ ಇದರಲ್ಲಿ ಬೆಂಗಳೂರಿಗೆ ಇರುವಂತಹ ಹುದ್ದೆಗಳು 120 ಹುದ್ದೆಗಳು ಕೂಡ ನೋಡ್ಬೋದು. ಸೊ ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ ಸೊ ಇದರಲ್ಲಿ ಲ್ಯಾಂಗ್ವೇಜ್ ಪ್ರೊಫೆಷನ್ಸಿ ಟೆಸ್ಟ್ ಅಂತ ಹೇಳ್ತೀವಿ, LPP ಅಂತಲೂ ಕೂಡ ಹೇಳ್ತೀವಿ. ಸೊ ಇದು ಇರಲೇಬೇಕಾಗುತ್ತೆ, ಭಾಳಷ್ಟು ಇಂಪಾರ್ಟೆಂಟು. ಹಾಗಾಗಿ ಕರ್ನಾಟಕದಲ್ಲಿ ಅಪ್ಲೈ ಮಾಡೋರು ಕನ್ನಡ ಇರಲೇಬೇಕು. ಅದೇ ರೀತಿಯಲ್ಲಿ ಪರ್ಟಿಕ್ಯುಲರ್ ಸ್ಟೇಟ್ಗೆ ಸಂಬಂಧಪಟ್ಟಂತೆ ಲ್ಯಾಂಗ್ವೇಜ್, ಅಲ್ಲಿ ಲೋಕಲ್ ಲ್ಯಾಂಗ್ವೇಜ್ ಏನಿರುತ್ತೆ ಅದಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಕೊಟ್ಟಿರ್ತಾರೆ. ಸೊ ಆ ಲ್ಯಾಂಗ್ವೇಜ್ ನಿಮ್ಗೆ ಗೊತ್ತಿರಬೇಕು. ಇನ್ ಕೇಸ್ ಇಲ್ಲ ಅಂದರೆ 10th ಅಥವಾ PUC ನೀವು ಆ ಒಂದು ಸಬ್ಜೆಕ್ಟನ್ನು ಒಂದು ಸಬ್ಜೆಕ್ಟ್ ಆಗಿ ಓದಿದರೆ LPP ಅಂದರೆ ಲ್ಯಾಂಗ್ವೇಜ್ ಪ್ರೊಫೆಷನ್ಸಿ ಟೆಸ್ಟನ್ನು ಕ್ಲಿಯರ್ ಮಾಡೋ ನೆಸಸರಿ ಇಲ್ಲ. ಇನ್ ಕೇಸ್ ಓದಿಲ್ಲ ಅಂದರೆ ನೀವು ಆ ಒಂದು ಟೆಸ್ಟನ್ನು ಕೂಡ ಬರೀಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್, ಈಗ ನಮ್ಮ ಕರ್ನಾಟಕ ಸಂಬಂಧಪಟ್ಟಂತೆ ಕನ್ನಡವನ್ನು ನೀವು 10th ಅಥವಾ PUC ಓದಿದರೆ ನೀವು ಮತ್ತೆ LPP ಟೆಸ್ಟ್ ಬರೆಯುವಂಥ ನೆಸಸರಿ ಇಲ್ಲ. ಇನ್ ಕೇಸ್ ಓದಿಲ್ಲ ಅಂದರೆ LPP ಟೆಸ್ಟನ್ನು ಬರೀಬೇಕು ಮತ್ತು ಕ್ವಾಲಿಫೈ ಮಾಡಬೇಕು. ಸೊ ಇದು LPP ಟೆಸ್ಟ್ಗೆ ಸಂಬಂಧಪಟ್ಟಂತೆ. ಇನ್ನು ಏಜ್ ಲಿಮಿಟ್ಗೆ ಸಂಬಂಧಪಟ್ಟಂತೆ ನಾವು ನೋಡಿದ್ರೆ ಮಿನಿಮಮ್ ನಿಮಗೆ 20 ವರ್ಷ ಆಗಿರಬೇಕು, ಮ್ಯಾಕ್ಸಿಮಮ್ ನಿಮಗೆ 28 ವರ್ಷದವರೆಗೂ ಅಪ್ಲಿಕೇಶನ್ ಹಾಕಬಹುದು. OBC ಕ್ಯಾಂಡಿಡೇಟ್ ಆಗಿದ್ದರೆ 28+3 ಅಂದರೆ 32ವರೆಗೂ ಅಪ್ಲಿಕೇಶನ್ ಹಾಕ್ಬೋದು. SC/ST ಕ್ಯಾಂಡಿಡೇಟ್ಸ್ ಆಗಿದ್ದರೆ 28+5 ವರ್ಷ ಅಂದರೆ 33 ವರ್ಷದವರೆಗೂ ಕೂಡ ಅಪ್ಲಿಕೇಶನ್ ಹಾಕಬಹುದು. OBCಗೆ 31 ವರ್ಷ, SC/STಗೆ 33 ವರ್ಷದವರೆಗೂ ಕೂಡ ಅಪ್ಲಿಕೇಶನ್ನ ಹಾಕಬಹುದು. ಇನ್ನು ಎಜುಕೇಷನ್ ಕ್ವಾಲಿಫಿಕೇಷನ್ಗೆ ಸಂಬಂಧಪಟ್ಟಂತೆ ನೋಡಿದ್ರೆ ಯಾವುದೇ ಡಿಗ್ರಿ ಆಗಿದ್ದರೆ ಅಪ್ಲಿಕೇಶನ್ನ ಹಾಕಬಹುದು. ಸೊ ಈ ಒಂದು ಫೈನಲ್ ಇಯರ್ ಕ್ಯಾಂಡಿಡೇಟ್ಸ್ಗಳು, ಈಗ ಯಾರು ಫೈನಲ್ ಇಯರ್ ಡಿಗ್ರಿ ಓದ್ತಾ ಇದ್ದರೆ ಅವರು ಕೂಡ ಅಪ್ಲಿಕೇಶನ್ ಹಾಕ್ಬೋದು. ಆದರೆ ಅವರು ಪಾಸ್ ಆಗಿರುವಂತಹ ಒಂದು ಸರ್ಟಿಫಿಕೇಟನ್ನು 31/12/2026 ಒಳಗಡೆ ಪಾಸ್ ಆಗಿರುವಂಥ ಪ್ರೂಫನ್ನು ಅವರಿಗೆ ತೋರಿಸ್ಬೇಕಾಗುತ್ತೆ. ಅಂದರೆ ಮೇನ್ಸ್ ಎಕ್ಸಾಮ್ ಬರೆಯೋಕ್ಕಿಂತ ಮುಂಚೆ ನಿಮಗೆ ಈ ಡೇಟ್ ಒಳಗಡೆ ನೀವು ಫೈನಲ್ ಆಗಿ ಎಕ್ಸಾಮ್ ಕ್ಲಿಯರ್ ಮಾಡಿರುವಂಥ ಸರ್ಟಿಫಿಕೇಟನ್ನು ಅವ್ರಿಗೆ ತೋರಿಸ್ಬೇಕಾಗುತ್ತೆ. ಹಾಗಾಗಿ ಫೈನಲ್ ಇಯರ್ ಕೂಡ ಅಪ್ಲಿಕೇಶನ್ ಹಾಕ್ಬೋದು, ಯಾವುದೇ ಡಿಗ್ರಿ ಆಗಿದ್ದರೂ ಕೂಡ ಅಪ್ಲಿಕೇಶನ್ನ ಹಾಕಬಹುದು. ಹಾಗಾದರೆ ಸೆಲೆಕ್ಷನ್ ಹೇಗೆ ಅಂದರೆ ನಿಮಗೆ ಇದರಲ್ಲಿ 2 ರೀತಿಯ ಎಕ್ಸಾಮನ್ನು ಕಂಡಕ್ಟ್ ಮಾಡಿದ್ರೆ, ಪ್ರಿಲಿಮ್ಸ್ ಪ್ಲಸ್ ಮೇನ್ಸ್ ಅಂತ ಹೇಳಿ. ಸೊ ಇದಕ್ಕೆ ಯಾವುದೇ ರೀತಿಯ ಇಂಟರ್ವ್ಯೂ ಇರೋದಿಲ್ಲ, PO ಇದ್ದಂಗೆ. ಸೊ ಹಾಗಾಗಿ ಪ್ರಿಲಿಮ್ಸಲ್ಲಿ ಏನು ಸ್ಕೋರ್ ಮಾಡ್ತಾರೆ ಅದರ ಬೇಸ್ ಮೇಲೆ ಕ್ವಾಲಿಫೈಯಿಂಗ್ ಅಂದರೆ ಇದು ಪ್ರಿಲಿಮ್ಸ್ ನಿಮಗೆ ಫೈನಲ್ ಮೆರಿಟ್ ಲಿಸ್ಟ್ಗೆ ಕೌಂಟ್ ಆಗಲ್ಲ. ಸೊ ಪ್ರಿಲಿಮ್ಸಲ್ಲಿ ಏನು ಸ್ಕೋರ್ ಮಾಡ್ತಾರೆ ಅದರ ಬೇಸ್ ಮೇಲೆ ನಿಮಗೆ ಮೇನ್ಸ್ಗೆ ಸೆಲೆಕ್ಟ್ ಮಾಡ್ತಾರೆ. ಸೊ ಮೇನ್ಸಲ್ಲಿ ಏನು ಸ್ಕೋರ್ ಮಾಡ್ತಾರೆ ಅದರ ಬೇಸ್ ಮೇಲೆ ನಿಮಗೆ ಫೈನಲ್ ಮೆರಿಟ್ ಲಿಸ್ಟ್ಗೆ ಇದು ಬರುವಂಥದ್ದು. ಸೊ ಫೈನಲ್ ಮೆರಿಟ್ ಲಿಸ್ಟಲ್ಲಿ ನೀವು ಹೆಸರು ಬರಬೇಕಂದ್ರೆ ಹೆಚ್ಚು ಸ್ಕೋರನ್ನು ಮೇನ್ಸಲ್ಲಿ ಸ್ಕೋರ್ ಮಾಡಲೇಬೇಕಾಗತ್ತೆ. ಸೊ ಮೇನ್ಸಲ್ಲಿ ಸ್ಕೋರ್ ಮಾಡಿದ್ಮೇಲೆ ಫೈನಲ್ ಮೆರಿಟ್ ಲಿಸ್ಟ್ ಬಂದು 1:1 ಆಗೋದ್ರ ಜೊತೆಗೆ 50% ಎಕ್ಸ್ಟ್ರಾ ಕೊಡ್ತಾರೆ. ಅಂದರೆ 1:15 ಲಿಸ್ಟನ್ನು ಕೊಡ್ತಾರೆ ನಿಮಗೆ. 1:50% ಅಂದರೆ 1:1.5 ಲಿಸ್ಟನ್ನು ಕೊಡುವಂಥದ್ದು, ಅಂದರೆ 50% ಎಕ್ಸ್ಟ್ರಾ ಜನನ ಕೊಡ್ತಾರೆ. ಸೊ ಇನ್ ಕೇಸ್ ಯಾರು ಬೇಗ ಜಾಬ್ ಬಿಟ್ಟಿದ್ರೆ ಆ ವೇಟಿಂಗ್ ಲಿಸ್ಟಲ್ಲಿ ಇರುವಂತಹ ಕ್ಯಾಂಡಿಡೇಟ್ಸ್ಗಳನ್ನು ಸೆಲೆಕ್ಟ್ ಮಾಡ್ತಾರೆ. ಅಂದರೆ 50% ವೇಟಿಂಗ್ ಲಿಸ್ಟನ್ನು ಇದರಲ್ಲಿ ಅನೌನ್ಸ್ ಮಾಡುವಂಥದ್ದು. ಸೊ ಹಾಗಾದರೆ ಸೆಲೆಕ್ಷನ್ ಪ್ರೊಸೀಜರಲ್ಲಿ ಪ್ರಿಲಿಮ್ಸಲ್ಲಿ ಏನೇನು ಕ್ವಶನ್ಸ್ ಇರುತ್ತೆ, ಏನೆಲ್ಲ ಒಂದು ಮಾರ್ಕ್ಸನ್ನು ಕೇಳ್ತಾರೆ ಅಂತ ಹೇಳಿದ್ರೆ, ಪ್ರಿಲಿಮ್ಸಲ್ಲಿ ನಿಮಗೆ ಒಟ್ಟು 3 ಸಬ್ಜೆಕ್ಟ್ಗಳನ್ನು ಮಾಡ್ತಾರೆ. ಇಂಗ್ಲೀಷ್ ಲ್ಯಾಂಗ್ವೇಜು, ನ್ಯೂಮರಿಕಲ್ ಎಬಿಲಿಟಿ ಮತ್ತು ರೀಸನಿಂಗ್. ಇವು 2 ಕೂಡ ಸೇರಿಸಿ ನಿಮಗೆ 3 ಕೂಡ ಸೇರಿಸಿ ಒಟ್ಟು 100 ಕ್ವಶನ್ಸ್, 100 ಮಾರ್ಕ್ಸ್ ಇರುತ್ತೆ. ಒಟ್ಟು ಸಮಯ ಬಂದು ನಿಮಗೆ 1 ಅವರ್ ಆಗಿರುತ್ತೆ. ಅದಕ್ಕೆ ಸಂಬಂಧಪಟ್ಟಂತೆ 20 ನಿಮಿಷ 3 ಕೂಡ 20 ನಿಮಿಷ ಅಂದರೆ ಟೈಮ್ ಸೆಷನ್ಸ್ ಇರುತ್ತೆ. ಅಷ್ಟರೊಳಗೆ ನೀವು ಅಟೆಂಡನ್ನು ಮಾಡಬೇಕಾಗುತ್ತೆ. ಸೊ ಒಟ್ಟು 100 ಅಂಕಗಳಲ್ಲಿ ಎಷ್ಟು ಅಂಕಗಳನ್ನು ನೀವು ತೆಗೆದುಕೊಳ್ತೀರಾ ಅದರ ಬೇಸ್ ಮೇಲೆ ನಿಮಗೆ ಮೇನ್ಸಿಗೆ ಕೊಡ್ತಾರೆ. ಸೊ ಮೇನ್ಸಲ್ಲಿ ಎಷ್ಟು ಮಾರ್ಕ್ಸ್ ಇರುತ್ತೆ ಅಂತ ಸೊ ಅದಕ್ಕಿಂತ ಮುಂಚೆ ನೋಡೋಣ. 1/4 ಅಂದರೆ ನೆಗೆಟಿವ್ ಮಾರ್ಕು ಕೂಡ ನಿಮಗೆ 1/4 ಆಗಿರುತ್ತೆ. ಸೊ ಮೇನ್ಸಲ್ಲಿ ಸೆಲೆಕ್ಷನ್ ಹೇಗೆ ಅಂತ ಹೇಳಿದ್ರೆ, ಮೈನ್ ಸಿಲೆಬಸ್ಸನ್ನು ನಾವು ನೋಡಿದ್ರೆ ಜನರಲ್ ಅಥವಾ ಫೈನಾನ್ಷಿಯಲ್ ಅವೇರ್ನೆಸ್ಗೆ ಸಂಬಂಧಪಟ್ಟಂತೆ 50 ಕ್ವಶನ್ಸ್ 50 ಮಾರ್ಕ್ಸ್ ಇರುತ್ತೆ. ಜನರಲ್ ಇಂಗ್ಲೀಷ್ಗೆ ಸಂಬಂಧಪಟ್ಟಂತೆ 40 ಕ್ವಶನ್ಸ್ 40 ಮಾರ್ಕ್ಸ್ ಇರುತ್ತೆ. ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ಗೆ ಸಂಬಂಧಪಟ್ಟಂತೆ ನಿಮಗೆ 50 ಮಾರ್ಕ್ಸ್ ಇರುತ್ತೆ. 50 ಕ್ವಶನ್ಸ್ 50 ಮಾರ್ಕ್ಸ್ ಇರುತ್ತೆ. ರೀಸನಿಂಗ್ ಮತ್ತು ಕಂಪ್ಯೂಟರ್ ಆಪ್ಟಿಟ್ಯೂಡ್ಗೆ ಸಂಬಂಧಪಟ್ಟಂತೆ 50 ಕ್ವಶನ್ಸು
60 ಮಾರ್ಕ್ಸ್ ಇರುತ್ತೆ. ಒಟ್ಟು 190 ಕ್ವಶನ್ಸ್, 200 ಮಾರ್ಕ್ಸ್ ಇರುತ್ತೆ. ಒಟ್ಟು ಸಮಯ ಬಂದು 2 ಗಂಟೆ 40 ನಿಮಿಷದವರೆಗೂ ಕೂಡ ನಿಮಗೆ ಸಮಯಾವಕಾಶ ಇರುತ್ತೆ. ಸೊ ಒಟ್ಟು ಇದರಲ್ಲಿ ಏನು ಸ್ಕೋರ್ ಮಾಡ್ತೀರಾ ನೀವು, ಒಟ್ಟು 200 ಅಂಕಗಳಲ್ಲಿ ಏನು ಸ್ಕೋರ್ ಮಾಡ್ತೀರಾ, ಸೊ ಆ ಅಂಕಗಳ ಆಧಾರದ ಮೇಲೆ ನಿಮಗೆ ಫೈನಲ್ ಮೆರಿಟ್ ಲಿಸ್ಟ್ ಡಿಸೈಡ್ ಆಗುವಂಥದ್ದು. ಇನ್ನು ಫೈನಲ್ ಆಗಿ ನಮ್ಮಲ್ಲಿ ಯಾವ ಒಂದು ಲ್ಯಾಂಗ್ವೇಜಲ್ಲಿ ಎಕ್ಸಾಮ್ ನಡೆಸ್ತಾರೆ ಸರ್, ಕನ್ನಡದಲ್ಲಿ ನಡೆಸ್ತಾರಾ ಇಲ್ವಾ ಅಂತ ಹೇಳಿ ಕ್ವಶನ್ಸನ್ನು ಕೇಳಿದರೆ ಡೆಫಿನೆಟ್ಲಿ ಕನ್ನಡದಲ್ಲಿ ನಡೆಸ್ತಾರೆ. ಇಲ್ಲಿ ನೋಡ್ಬೋದು ಮೀಡಿಯಮ್ ಆಫ್ ಎಕ್ಸಾಮ್ ಅಂತ ಹೇಳಿ ಕೊಟ್ಬಿಟ್ಟು ಕರ್ನಾಟಕದಲ್ಲಿ ಇಂಗ್ಲೀಷ್, ಹಿಂದಿ ಮತ್ತು ಕನ್ನಡ ಈ 3 ಲ್ಯಾಂಗ್ವೇಜಸ್ಗಳು ನಿಮಗೆ ಅವೈಲೇಬಲ್ ಇರುತ್ತೆ. ಸೊ ಆಪ್ಷನ್ಸನ್ನು ಕೂಡ ನೀವು ಚೇಂಜ್ ಮಾಡ್ಕೋಬಹುದು. ಆನ್ಲೈನ್ ಎಕ್ಸಾಮಲ್ಲಿ ನೀವೇನು CBT ಎಕ್ಸಾಮ್ ಬರೀತೀರೋ ಆವಾಗ ಚೇಂಜ್ ಮಾಡ್ಕೋಬೋದು. ಸೊ ನೀವು ಕನ್ನಡ ಬೇಕಾದರೆ ಕನ್ನಡ, ಇಂಗ್ಲೀಷ್ ಬೇಕಾದರೆ ಇಂಗ್ಲೀಷ್ ಅಥವಾ ಹಿಂದಿ. ಸೊ ಇಂಗ್ಲೀಷ್ ಪರ್ಮನೆಂಟ್ ಇರುತ್ತೆ, ಹಿಂದಿ ಅಥವಾ ಕನ್ನಡಕ್ಕೆ ನೀವು ಚೇಂಜನ್ನು ಮಾಡ್ಕೋಬಹುದು. ಇನ್ನು ಪೇ ಸ್ಕೇಲ್ಗೆ ಸಂಬಂಧಪಟ್ಟಂತೆ ನೋಡಿದ್ರೆ 24,050 ರೂಪಾಯಿದಿಂದ ನಿಮಗೆ ಸ್ಟಾರ್ಟ್ ಆಗುತ್ತೆ. ಅದು ಬಂದು 64,480 ರೂಪಾಯಿವರೆಗೂ ಕೂಡ ನಿಮಗೆ ಪೇ ಸ್ಕೇಲ್ ಇರುತ್ತೆ. ಈ ಪೇ ಸ್ಕೇಲಲ್ಲಿ ನಿಮಗೆ ಅಮೌಂಟ್ ಅಂದರೆ ನಿಮ್ಮ ಸ್ಯಾಲ್ರಿಯನ್ನು ಕೊಡುವಂಥದ್ದು. ಇನ್ನೊಂದು ಭಾಳಷ್ಟು ಇಂಪಾರ್ಟೆಂಟ್ ಇರುವಂಥದ್ದು, ನಾನು ಆಲ್ರೆಡಿ ಸ್ಟಾರ್ಟಿಂಗಲ್ಲೇ ಹೇಳಿದೆ ನಿಮಗೆ, LPP ಅಂತ ಹೇಳಿ. ಸೊ LPPT ಅಂತ ಹೇಳ್ತೀವಿ. ಸೊ ಅಂದರೆ ಲ್ಯಾಂಗ್ವೇಜ್ ಪ್ರೊಫೆಷನಲ್ ಟೆಸ್ಟ್ ಅಂತ ಹೇಳ್ತೀವಿ. ಲೋಕಲ್ ಲ್ಯಾಂಗ್ವೇಜ್ ಪ್ರೊಫಿಷಿಯನ್ಸಿ ಟೆಸ್ಟ್ ಅಂತ ಹೇಳ್ತೀವಿ ಇದರ ಫುಲ್ ಫಾರ್ಮು. ಅದರ ಒಂದು ಯಾರಾದರೂ ಬರೀಬೇಕಾಗಿರೋದ್ರೆ ಅಂತಹ ಕ್ಯಾಂಡಿಡೇಟ್ಸ್ಗಳು ಇಲ್ಲಿ ನೋಡ್ಬೋದು. ಇದರಲ್ಲಿ ವರ್ಬಲ್ ಟೆಸ್ಟು, ನಾನ್ ವರ್ಬಲ್ ಟೆಸ್ಟ್ ಅಂತ ಹೇಳಿ ಕೊಡ್ತಾರೆ. ಜೊತೆಗೆ ನಾನ್ ವರ್ಬಲಲ್ಲಿ ನಿಮಗೆ ಒಟ್ಟು 30 ಅಂಕಗಳು, ಇದು 20 ಅಂಕಗಳು, ಒಟ್ಟು 50 ಅಂಕಗಳಿಗೆ ಟೆಸ್ಟ್ ಕೊಡ್ತಾರೆ. ಸೊ 50 ಅಂಕಗಳಲ್ಲಿ ನೀವು ಮಿನಿಮಮ್ ಸ್ಕೋರ್ ಕ್ವಾಲಿಫೈಯಿಂಗ್ ಮಾಡಲೇಬೇಕಾಗುತ್ತೆ. ಕ್ವಾಲಿಫೈಯಿಂಗ್ ಆದರೆ ಮಾತ್ರ ಅಂದರೆ ಫೈನಲ್ ಸೆಲೆಕ್ಷನ್ಗೆ ಹೆಸರು ಬರುವಂಥದ್ದು. ಹಾಗಾದರೆ ಫೈನಲ್ ಆಗಿ ಹೇಗೆ ಅಪ್ಲಿಕೇಶನ್ ಹಾಕೋದಂತ ನೋಡಿದ್ರೆ, ಅಪ್ಲಿಕೇಶನ್ಗೆ ಈ ಒಂದು ಲಿಂಕ್ ಇರುತ್ತೆ. ಈ ಲಿಂಕನ್ನು ಕ್ಲಿಕ್ ಮಾಡಿದ್ರೆ ನಾನು ಡಿಸ್ಕ್ರಿಪ್ಷನ್ ಲಿಂಕನ್ನು ಕೊಟ್ಟಿರ್ತೀನಿ. ಅಲ್ಲಿ ಹೋಗಿ ನೀವು ಆನ್ಲೈನ್ ಅಪ್ಲೈ ಅಂತ ಕೊಟ್ಟರೆ, ಸೊ ಒಂದು ಅಡ್ವರ್ಟೈಸ್ಮೆಂಟ್ ಡೌನ್ಲೋಡ್ ಮಾಡ್ಕೊಂಡು ಬೇಕಾದ್ರೆ ನೋಡ್ಬೋದು. ಅದಾದ ನಂತರ ಆನ್ಲೈನ್ ಅಪ್ಲೈ ಅಂತ ಕೊಟ್ಟರೆ ನೀವು ಅಪ್ಲಿಕೇಶನನ್ನು ಸ್ಟಾರ್ಟ್ ಮಾಡಿ, ಅಂದರೆ ಎಲ್ಲ ಡೀಟೇಲ್ಸನ್ನು ಫಿಲ್ ಮಾಡಿ ಫೈನಲ್ ಸಬ್ಮಿಟ್ ಕೊಡಬೇಕಾಗುತ್ತೆ. ಫೈನಲ್ ಸಬ್ಮಿಟ್ ಕೊಡೋಕ್ಕಿಂತ ಮುಂಚೆ ಪೇಮೆಂಟನ್ನು ಪೇ ಮಾಡಬೇಕಾಗುತ್ತೆ. ಯಾರ್ಯಾರಿಗೆ ಎಷ್ಟು ಎಲಿಜಿಬಲ್ ಇರುತ್ತೆ ಪೇಮೆಂಟನ್ನು ಪೇ ಮಾಡಬೇಕಾಗುತ್ತೆ. ಇಷ್ಟು ಕೂಡ ಈ ಒಂದು ರಿಕ್ವೈರ್ಮೆಂಟ್ಗೆ ಸಂಬಂಧಪಟ್ಟಂತೆ. ಇನ್ನು ಡೀಟೇಲ್ಡ್ ಸಿಲೆಬಸ್ ಬೇಕು ಅಂದರೆ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ಅಂತ ಹೇಳ್ತಾ, ಅಥವಾ ಏನಾದರೂ ಡೌಟ್ಸ್ ಇದ್ದರೆ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆಗಿದರೆ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ.